ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಸದ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಸವರಾಜ ದಡೇಸುಗರ್ ಅವರ ಕಾರಿಗೆ ನಿನ್ನೆ ಯಾರೋ ದುಷ್ಕರ್ಮಿಗಳು ಕಲ್ಲೆಸೆದಿರುವಂಥದ್ದು. ಸೊ ಕಲ್ಲೆಸೆದಿರುವ ಹಿನ್ನೆಲೆ ಕಾರ್ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಆ ವಿಚಾರವಾಗಿ ನಾನು ಸದ್ಯ ಏನಂತಂದರೆ ಈಗ ಅವ್ರ ಕಾರು ಮತ್ತು ಅವರು ನಮ್ಮ ಬಳಿ ಇದ್ದಾರೆ. ಸೊ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದು ಮಾಜಿ ಶಾಸಕರಾದಂಥ ಬಸವರಾಜ ದಡೇಸುಗರ್ ಅವರ ಕಾರು. ಸೊ ನೀವು ನೋಡ್ಬೋದು ಇಲ್ಲಿ ಏನಂತಂದರೆ ನಿನ್ನೆ ಒಂದು ಕಲ್ಲು ಎಸೆಯುವಂಥ ಕಾರಿಗೆ ಕೆಲಸ ಆಗಿದೆ. ಆ ಯಾವ ದುಷ್ಕರ್ಮಿಗಳು ಎಸೆದಿದ್ದಾರೋ ಗೊತ್ತಿಲ್ಲ, ಆದರೆ ಕಲ್ಲೆಸೆದಿರುವಂಥ ಆರೋಪವನ್ನು ದಡೇಸುಗರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ ಈ ಹಿಂದೆ ಅವರು ಹಲವಾರು ಬಾರಿ ಅವರ ರಕ್ಷಣೆಗಾಗಿ ಗನ್ಮ್ಯಾನ್ಗಳನ್ನು ಕೇಳಿರುವಂಥದ್ದು. ಸೊ ಈ ಒಂದು ವಿಷಯವನ್ನು ಎಸ್ ಪಿ ಅವರ ಬಳಿ ಕೂಡ ಮನವಿ ಮಾಡಿರುವಂಥದ್ದು. ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಅವ್ರಿಗೆ ಯಾವುದೇ ರೀತಿ ಗನ್ಮ್ಯಾನ್ ಕೊಡ್ತಾ ಇಲ್ಲ. ಹಾಗಾಗಿ ಗನ್ಮ್ಯಾನ್ ಕೊಡದ ಹಿನ್ನೆಲೆ ಏನಂತಂದರೆ ಈ ರೀತಿ ಘಟನೆಗಳಾಗ್ತಾ ಇದೆ. ಸೊ ನಿನ್ನೆ ಏನು ಅಂದರೆ ಸ್ವಲ್ಪದರಲ್ಲಿ ಗಾಡಿಗೆ ಏನಂತಂದರೆ ಕಲ್ಲು ಬಿದ್ದಿರೋದ್ರಿಂದ ಗ್ಲಾಸ್ ಹೊಡೆದಿದ್ದರೆ ಒಂದು ವೇಳೆ ಅವರಿಗೆ ತಾಕುವಂಥ ಸಾಧ್ಯತೆಗಳು ಹೆಚ್ಚಿತ್ತು. ಹಾಗಾಗಿ ಈ ಒಂದು ಕಲ್ಲೆಸೆದ್ರಿಂದ ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಸೊ ಯಾವುದೇ ಅನಾಹುತ ನಡೆದಿಲ್ಲ. ಸೊ ಸ್ವತಃ ಈ ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಬಳಿ ಮಾಜಿ ಶಾಸಕರು ಮತ್ತು ಸದ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ದಡೇಸುಗರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಹೆಂಗಾಯ್ತಿದ್ದು, ಯಾವಾಗ ಆಯಿತು, ಯಾವ ಪ್ಲೇಸಲ್ಲಿ ಆಯಿತು? ನಾನು ಕೊಪ್ಪಳದ ನನ್ನ ಕಾಟಿಗೆ ಹೊಂಟನ ಸಂದರ್ಭದಲ್ಲಿ ಕೂಡ ರಾತ್ರಿ 8:49 ಆಗಿರ್ಬೋದು. ಊರಿಗೆ ಹೋಗೋ ಟೈಮ್ನಾಗ ಕತ್ಲಲ್ಲಿ ನಿಂತ್ಕೊಂಡು ಬರ್ರಂತ ಕೊಲ್ಲು ಬಂತು. ಅದೇನು ಆ ಕೊಲ್ಲು ಬಂದ್ರೆ ಸೀದಾ ನನ್ನ ಕಣತಲಿಗೆ ಬೀಳುತ್ತಿರ್ತಾರೆ, ಹಣಿಗೆ ಹೊಡಿತಿದ್ರು. ಅದು ಯಾಕಂದ್ರೆ ಫಸ್ಟ್ ಅವರು ಬಾನಟಿಗೆ ಬಿದ್ದಗಳಿಗೆ ಬಾನಟಿಲಿ ತೆಗ್ದು ಬಿತ್ತು, ಏಟು ಬಿದ್ದು ಬಾನಟಿಗೆ ಬಿದ್ದ ಮ್ಯಾಗೂ ಆ ಕೊಲ್ಲಿನ ಪೆಡಸು ಫಾಸ್ಟ್ ಹಂಗೈತೆ ಅಂದ್ರೆ ಇಲ್ಲಿ ಬಿದ್ದು ಕೊಲ್ಲು ಇಲ್ಲಿ 3 ತಿಲ್ ಕಚ್ಚ ಇಲ್ಲಿಗೆ ಬಂದು ಬಿತ್ತು. ಸೀದಾ ಸ್ಟೇಟ್ ಇಲ್ಲಿ ಬಿದ್ದರೆ ನನಗೆ ಬರ್ತೈತಿ, ಇಲ್ಲಿ ಎದಿಗೆ ನಾಲು ಇಲ್ಲಾಗಲಿ ಬರೋಂಥ ಕೊಲ್ಲು. ಅದಕ್ಕಾಗಿ ನಮ್ಮ ಮನೆ ಹೆಸ್ಪರ್ ಕೂಡ ಒಂದು ಗನ್ಮನ್ ಕೊಡ್ರಿ ಸರ್, ಇಲ್ಲಿ ಭಾಳ ಪರಿಸ್ಥಿತಿ ನನಗೆ ಯಾಕೆ ಅಲ್ಲೆಲ್ಲಿ ಹೋದಲ್ಲಿ ಅವು ಏನೇನು ಆಗಂಥ ಘಟನೆಗಳು ವಾತಾವರಣ ಕಂಡು ಬರ್ತಂದಲ್ಲಿ ಕೂಡ ನಮ್ಮ ಸ್ಟೇಷನ್ಗಳು ಇಂಟೆಲಿಜೆಂಟ್ ಅಧಿಕಾರಿಗಳು ಕೊಡಬೇಕು ಗನ್ಮನ್ ಅಂತ ಕೂಡ ರಿಪೋರ್ಟ್ ಕೊಟ್ಟರು. ಇವತ್ತು ಸರ್ಕಾರ ಕೊಡ್ತಿಲ್ಲ, ಎಸ್ಪರ್ ಕೂಡ ಕೊಡ್ತಿಲ್ಲ, ಯಾರು ಅಧಿಕಾರಿಗಳು ಒತ್ತಡಕ್ಕೆ ಮಂತ್ರಿ ಒತ್ತಡಕ್ಕಾಗಿ. ಅದಕ್ಕಾಗಿ ಮುಂದಿನ ದಿನದಲ್ಲಿ ಇದಂತ ಸಣ್ಣ ಪುಟ್ಟಿರೋ ಪಾಲಿಟಿಕ್ಸಲ್ಲಿ ಗಲಾಟೆ ಆಗಂಥ ವಾತಾವರಣನೇ ಕಾಣ್ತದೆ. ಮುಂದೆ ಏನಾರು ಘಟನೆ ಆದರೆ ನಾವು ಸರ್ಕಾರ ಮ್ಯಾಗನೇ ಇವತ್ತು ಹೊಣೆ ಆಗ್ತೈತೆ. ಯಾಕಂದರೆ ನಾವು ಕೇಳಿದಂಥ ಟೈಮ್ನಾಗ ನಮ್ಗೆ ಒಂದು ಸೇಫ್ಟಿಗೆ ಅದು ಎಲ್ಲರಿಗೂ ಇಡೀ ರಾಜ್ಯ ದೇಶ ತುಂಬ ಗನ್ಮನ್ ಕೊಡ್ತಾರೆ. ಸೋತರು ಗೆದ್ದರು ಕೊಟ್ಟಾರೆ. ನನಗೆ ಕೊಡೋಂಥ ಕೆಲಸ ಇವತ್ತಿಗೆ 2.5 ವರ್ಷ ಚಿಲ್ಲರೆ ಆದರೂ ಕೂಡ ಕೊಡೋಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಿಲ್ಲ. ಮುಂದಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಘಟನೆ ಆಗೋದ್ರಲ್ಲಿ ಭಾಳ ಮುಂಚೂಣಿಯಲ್ಲಿರೋಂಥ ಕ್ಷೇತ್ರ ನಮ್ಮದು. ಗೊಂದಲ, ಜಗಳ, ಸ್ಟ್ರೈಕ್ ಇವೆಲ್ಲ ಅಂತಂಗಾಗಿ ಸರ್ಕಾರ ಐತಿ. ಈಗ ಸಹಜವಾಗಿ ಬೆದರಿಕೆ ಇದ್ದರೆ ಮಾತ್ರ ಗನ್ಮ್ಯಾನ್ಗಳು ಮತ್ತು ಏನಾದರೂ ಇಂಥ ಘಟನೆಗಳಾಗ್ತಾವೆ ಅನ್ನೋದು ಏನೋ ನಿಮಗೆ ಮುನ್ಸೂಚನೆ ಇರೋದ್ರಿಂದ ಗನ್ಮ್ಯಾನ್ ಕೇಳಿರುವಂಥದ್ದು. ಅವ್ರು ಯಾಕೆ ಕೊಡ್ತಾ ಇಲ್ಲ ಸರ್ ನಿಮ್ಗೆ? ಈಗ ಇದೊಂದು ಘಟನೆ ನಡೆದಕ್ಕೆ ಒಬ್ಬ ಎಸ್ ಪಿ ಅವರು ಇವತ್ತೇನು ಆಡಳಿತದಲ್ಲಿ ಇರೋಂಥ ಸರ್ಕಾರದಲ್ಲಿದ್ದ ಮಂತ್ರಿ ಮಾತಕ್ಕೆ ಮಣದ್ ಬಿಟ್ಟಾರ ಅವ್ರು. ಪಾಪ ಅವ್ರಿಗೆ ಭಯ ಐತೆ, ನಮ್ಗೇನೋ ಗನ್ಮನ್ ಕೊಟ್ಟರೆ ಅವ್ರು ಟ್ರಾನ್ಸ್ಫರ್ ಆಗಿ ತುಂಬ ಭಯ ಅವ್ರಿಗೆ ಕಾಡ್ತೈತೆ. ಹಂಗಾಗಿ ಇಲ್ಲಿರೋಂಥ ಎಸ್ ಪಿ ಅವರು ಆ ಭಯಕ್ಕೆ ನನಗೆ ಗನ್ಮನ್ ಕೊಡೋಂಥ ಅವಕಾಶ ಮಾಡಿಕೊಡ್ತಿಲ್ಲ. ಇನ್ನು ನಮ್ಮ ಸರ್ಕಾರ ಇದ್ದಾಗ ನಾವು ಶಾಸಕರಿದ್ದಾಗ ಎಲ್ಲರಿಗೂ ಗನ್ಮನ್ ನಮ್ಮ ಸರ್ಕಾರ ಕೊಟ್ಟಿತ್ತು. ಇವತ್ತು ಎಲ್ಲರಿಗೂ ಗನ್ಮನ್ ಕೊಟ್ಟಾರೆ. ಇವತ್ತು ಇಡೀ ಇವತ್ತು ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲರಿಗೆ ಜಿಲ್ಲೆದಾಗ ಮಾಜಿ ಶಾಸಕರಿಗೆ, ಹಾಲಿ ಶಾಸಕರಿಗೆ, ಸಂಸದರು ಕೂಡ ಗನ್ಮನ್ ಕೊಟ್ಟರು. ನಮಗೆ ಕೊಡೋಂಥ ಅವಕಾಶ ಮಾಡಿಕೊಡೋಂಥ ಅವಕಾಶ ಎಸ್ ಪಿ ಅವ್ರು ಮಾಡಿದ್ರೆ ಏನಾರು ಘಟನೆ ಸರ್ಕಾರ ಹೊಣೆ ಆಗ್ತೈತೆ ಅಂತ ಹೇಳ್ಬೇಕಾಗ್ತದೆ. ಸರ್, ಇದು ಎಷ್ಟು ಗಂಟೆಗೆ ನಡೀತು ಮತ್ತು ಎಲ್ಲಿ ನಡೀತು? 8:40 ಸರ್, ಕಲಗುಡಿತಲ್ಲಿ ಸರ್. 8:45 ನಿಮಿಷ ನಾನು ಇಳಿದ್ರೆ ಏನು ಕಿರಿಕಿರಿ ಆಗ್ತೈತೆ ಗೊತ್ತಿಲ್ಲ. ನಿಳ್ಳೆಲ್ಲ ಹೋಗ್ಬಿಡೋ ನಡಪ್ಪ ಕತ್ಲಲ್ಲಿ ಅಂತೇಳಿ ನಾನು ನಮ್ಮ ಡ್ರೈವರ್ ಇದ್ವಿ, ಫಾಸ್ಟಾಗಿ ಹೋಗ್ಬಿಟ್ಟಿವಿ. ಇದು ಏನಂತಂದರೆ ಮಾಜಿ ಶಾಸಕರಾದಂಥ ಬಸವರಾಜ ದಡೇಸುಗರ್ ಅವರ ಮಾತು. ಸ್ವಲ್ಪದರಲ್ಲಿ ಈ ಅನಾಹುತ ತಪ್ಪಿರುವಂಥದ್ದು. ಸೊ ಇದು ಯಾರು ಮಾಡಿದ್ದಾರೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಗೊತ್ತಾದ ಮೇಲೆ ನಾನು ಎಲ್ಲ ಮಾಹಿತಿಯನ್ನು ನೀಡ್ತೀನಿ ಅನ್ನುವಂಥ ಮಾತನ್ನು ಮಾಜಿ ಶಾಸಕರಾದಂಥ ಬಸವರಾಜ ದಡೇಸುಗರು ಹೇಳಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಜೊತೆ ರಾಜು BR ನ್ಯೂಸ್ ಫಸ್ಟ್, ಕೊಪ್ಪಳ.